ಈ ಜನರು ಏನು ಅಥವಾ ನಾಡಿನ ಸಮಸ್ತ ಜನತೆ ಏನು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಏನೇನು ಸಮಸ್ಯೆಗಳು ಹಿಡಿದು ಅವರ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಾವೇನು ರಾಜ್ಯ ಮಟ್ಟದ ಸಮಸ್ಯೆಗಳನ್ನು ಇಲ್ಲಿ ಮಂಡಿಸಲಿಕ್ಕೆ ಅವಕಾಶ ಇಲ್ವೇ ಇಲ್ಲ. ಪ್ರತಿಯೊಂದು ಸಮಸ್ಯೆಗೂ ನಮ್ಮ ಕೊಡಗುವಲ್ಲೇ ಉದಾಹರಣೆಗಳಿದ್ದಾವೆ. ತುಷ್ಟೀಕರಣ ಅಂತ, ಅಲ್ಪಸಂಖ್ಯಾತರ ತುಷ್ಟೀಕರಣ ಅಂತ ಬಹಳ ದೊಡ್ಡ ಸಮಸ್ಯೆ ಆಗಿದೆ ರಾಜ್ಯದಲ್ಲಿ. 4% ರಿಸರ್ವೇಶನ್ ಏನಿದೆ ಗುತ್ತಿಗೆಗಳಲ್ಲಿ. ನಿನ್ನೆ ಮೊನ್ನೆನೆ ನಾವು ವಿರಾಜಪೇಟೆಗೆ ಹೋಗಿದ್ವಿ. ಅಲ್ಲಿ ಯಾವುದೇ ಒಂದು ಅನುಮತಿ ಇಲ್ಲದೇನೆ, ಕೌನ್ಸಿಲ್ ಅನುಮತಿ ಇಲ್ಲದೇನೆ, ಕಾನೂನು ಏನಿದೆ ಅದನ್ನು ಸಹ ಪಾಲಿಸದೇನೆ ಬರೀ ಒಂದು ಮನೆಗೆ ಅನುಕೂಲ ಆಗುವಂಗೆ ಅವರು ಒಂದು ಸೂಯೇಜ್ ಲೈನ್ ಅನ್ನು ನಿರ್ಮಾಣ ಮಾಡಿದ್ದಾರೆ. ಅದು ಏನು, ರೋಡ್ ಕೆತ್ತಿ ರೋಡ್ ಅಗದು ಎಲ್ಲರಿಗೂ ಅನನುಕೂಲ ಆಗುವಂಗೆ ಈ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಅದು ಯಾರ ಮನೆ ಅಂತ ಇಲ್ಲಿ ನಮ್ಮೆಲ್ಲ ಕಾರ್ಯಕರ್ತರಿಗೂ ಗೊತ್ತಿದೆ. ಕಾನೂನು ಏನು ವ್ಯವಸ್ಥೆ ಇದೆ ಅದರ ದುರುಪಯೋಗ ನಮ್ಮ ನಿಷ್ಠಾವಂತ ಕಾರ್ಯಕರ್ತರು ವಿನಯ್ ಅವರ ಪ್ರಕರಣ ಎಲ್ಲರಿಗೂ ಗೊತ್ತಿದೆ. ನಿನ್ನೆ ಮೊನ್ನೆ ದೊಡ್ಡ ಹೋರಾಟ ಮಾಡಿ ಅವ್ರಿಗೆ ನ್ಯಾಯ ಸಿಗಬೇಕಾಗಿರೋ ದೃಷ್ಟಿಯಲ್ಲಿ ನಾವೆಲ್ಲರೂ ಜೊತೆಗೆ ಸೇರಿದ್ವಿ. ಇವತ್ತವರೆಗೂ ಅವರು ಏನು ದೂರು ಕೊಟ್ಟಿದ್ದಾರೆ ಆ ದೂರು ಪ್ರಕಾರ ಏನೇನು ಹೆಸರುಗಳನ್ನು ಉಲ್ಲೇಖ ಮಾಡಿದ್ದಾರೆ ಅದು FIR ಅಲ್ಲಿ ಇವತ್ತವರೆಗೂ ಸೇರಿಸಿಲ್ಲ. ಏನು ಕಾನೂನಿದೆ, ಒಳ್ಳೆ ಕಾನೂನು ವ್ಯವಸ್ಥೆ, ಅದನ್ನು ಕೂಡ ದುರುಪಯೋಗ ಮಾಡ್ತಾ ಇದ್ದಾರೆ. ನಮ್ಮ ಕೊಡಗು ವಿಶ್ವವಿದ್ಯಾನಿಲಯ ಮುಖ್ಯಮಂತ್ರಿಗಳು 14 ಬಜೆಟ್ ಅನ್ನು ಮಂಡಿಸಿದ್ದಾರೆ. 14ನೇ ಬಜೆಟ್ ಅಲ್ಲಾದ್ರೂ ಹಣಕಾಸಿನ ಯೋಜನೆಯನ್ನು ರೂಪಿಸಿದ್ರಲ್ಲಿ ಏನೋ ಒಂದು ಯೋಗ್ಯತೆ ಇರಬೇಕು ಅಂತ ನಾವೆಲ್ಲ ಅನ್ಕೊಂಡಿರ್ಬೇಕು. ಆದ್ರೆ ಆ ಹಣಕಾಸಿನ ಯೋಜನೆ ರೂಪಿಸುವಂತ ಏನು ಸಾಮರ್ಥ್ಯ ಬೇಕು ಅದಿಲ್ಲದೆ ಇರೋ ಕಾರಣಕ್ಕಾಗಿ ಇವತ್ತು ಬರೀ ನಮ್ಮ ಕೊಡಗು ವಿಶ್ವವಿದ್ಯಾನಿಲಯ ಅಲ್ಲ, ಹಾಸನ್ನು, ಕೊಪ್ಪಳ, ನಮ್ಮ ಮಹಾರಾಣಿ ಕ್ಲಸ್ಟರ್ ಬೆಂಗಳೂರಲ್ಲಿ, ಚಾಮರಾಜನಗರ ಯೂನಿವರ್ಸಿಟಿ ಇದೆಲ್ಲಾನು ಮುಚ್ಚಕ್ಕೆ ಹೋಗ್ತಾ ಇದೆ. ಈ ಎಲ್ಲ ಯೂನಿವರ್ಸಿಟಿಗಳಲ್ಲಿ ಹೆಚ್ಚು ಪರಿಶಿಷ್ಟ ಪಂಗಡಗಳು, ಪರಿಶಿಷ್ಟ ಜಾತಿ ಅಂದ್ರೆ ಹಿಂದೆ ಆರ್ಥಿಕವಾಗಿ ಹಿಂದೆ ಇರುವಂತದ್ದು ಏನೋ ಸಮುದಾಯಗಳಿದಾವೆ, ಅವ್ರಿಗೆ ಉಪಯೋಗ ಆಗುವಂತದ್ದು ವಿಶ್ವವಿದ್ಯಾನಿಲಯಗಳು. ಕೇಂದ್ರ ಮಟ್ಟದಲ್ಲಿ ಇವರೆಲ್ಲರೂ ಸ್ವಾವಲಂಬಕ ಬದುಕಬೇಕು ದೃಷ್ಟಿಯಲ್ಲಿ ಏನು ಕೆಲಸ ಮಾಡ್ತಾ ಇದ್ದಾರೆ ಅದು ಎಲ್ಲಕ್ಕೂ ಕೂಡ ಇಲ್ಲಿ ಹಿನ್ನಡೆಯನ್ನು ಕೊಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. SC, ST, TSP ಹಣ ಇವತ್ತು ಪಾರ್ಲಿಮೆಂಟ್ ಅಲ್ಲಿ ನಾನು ಎಷ್ಟೋ ಸತಿ ನೋಡ್ತಾ ಇದ್ದೀನಿ. ಅಂಬೇಡ್ಕರ್ ಅವರ ಚಿತ್ರವನ್ನು ಇಟ್ಕೊಂಡು ಒಳಗ್ ಬರೋದು, ಪ್ರತಿಭಟನೆ ಮಾಡೋದು. ಆದ್ರೆ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಯಾವ ರೀತಿ ಅನ್ಯಾಯ ಮಾಡಿದ್ದಾರೆ ಅಂತ ಇತಿಹಾಸದಲ್ಲಿ ಕಾಂಗ್ರೆಸ್ಗೆ, ನಮ್ಮೆಲ್ಲರ ಕಾರ್ಯಕರ್ತರು ಗೊತ್ತಿದೆ, ಕಾಂಗ್ರೆಸ್ಗೂ ಸಹ ಗೊತ್ತಿದೆ. ಅವ್ರಿಗೆ ಮಂತ್ರಿಯ ಸ್ಥಾನ, ಅವ್ರಿಗೆ ಬೇಕಾಗಿದ್ದು ಫೈನಾನ್ಸ್ ಮಿನಿಸ್ಟರ್ ಆಗೋದಕ್ಕೆ. ಮೊದಲನೇ ಒಂದು ವರ್ಚಸ್ಸನ್ನು ತೋರಿಸಿದ್ದು ಒಂದು PhD ಪೇಪರ್ ಅವರು ನಮ್ಮ ಇಕನಾಮಿಕ್ಸ್ ಮೇಲೆ ಬರ್ದಿರೋ ಕಾರಣಕ್ಕಾಗಿ. ಅದಕ್ಕಾಗಿ ಅವರು ಒಂದು ರೀತಿ ಖ್ಯಾತ ನಾಯಕರಾಗಿರೋದು. ಆ ಒಂದು ಮಿನಿಸ್ಟ್ರಿ ಕೊಡದೇನೆ ಲಾ ಮಿನಿಸ್ಟ್ರಿ ಕೊಟ್ಟದಕ್ಕಾಗಿ ಒಂದು ರೀತಿ ಅವಮಾನ ಮಾಡೋದು. ನಂತರ ಭಾರತ ರತ್ನನೂ ಕೂಡ ಕೊಡ್ಲಿಲ್ಲ. ಇದೇ ರೀತಿ ಹಲವಾರು ಒಂದು ಅವಮಾನವನ್ನು ಮಾಡಿದ್ರು. ನಮ್ಮ ರಾಜ್ಯದಲ್ಲೂ ಸಹ ಇವತ್ತು ಅವರ ಒಂದು ಏನು ದೃಷ್ಟಿಯಂತೆ SC, ST, TSP ಹಣವನ್ನು ವಿಶೇಷವಾಗಿ ಆ ಒಂದು ಸಮುದಾಯದ ಒಂದು ಅಭಿವೃದ್ಧಿಗಾಗಿ ಮೀಸಲಿಟ್ಟಿರುವಂತದ್ದು ಹಣನ ದುರ್ಬಳಕೆ ಮಾಡಿದ್ದಾರೆ. ಅದೇನದ 40% ಕೂಡ ಅದನ್ನ ಉಪಯೋಗಿಸಿಲ್ಲ. ಎಲ್ಲಿ ಹೋಗಿದೆ ಅಂತ ಹಣ ದೇವರಿಗೆ ಗೊತ್ತು. 40,000 ಕೋಟಿ ಹೆಚ್ಚು ಕಡಿಮೆ ಅದರಲ್ಲಿ ದುರುಪಯೋಗ ಆಗಿರುವಂಥದ್ದು. ಇಂಥ ಒಂದು ದುರಾಡಳಿತ, ದುರವ್ಯವಸ್ಥೆಯನ್ನು ನಾವು ಎಲ್ಲರೂ ನೋಡಿದ್ವಿ. ಬೆಲೆ ಏರಿಕೆ ಇರ್ಬೋದು, ಅಲ್ಪಸಂಖ್ಯಾತರ ತುಷ್ಟೀಕರಣ ಇರ್ಬೋದು, ಎಲ್ಲಕ್ಕೂ ಕೂಡ ನಾವು ವಿರುದ್ಧವಾಗಿ ನಾವು ನಿಂತ್ಕೊಂಡು ಒಂದು ಒಳ್ಳೆ ಪ್ರತಿಭಟನೆ ಮಾಡಬೇಕಾಗಿರುವಂತದ್ದು ಅತಿ ಅವಶ್ಯ. ಈ ನಿಟ್ಟಿನಲ್ಲಿ ಈ ಒಂದು ಜನಾಕ್ರೋಶ ಯಾತ್ರೆಯನ್ನು ನಮ್ಮ ಪಕ್ಷದ ಎಲ್ಲ ವರಿಷ್ಠರು, ರಾಜ್ಯಾಧ್ಯಕ್ಷರ ಒಂದು ನೇತೃತ್ವದಲ್ಲಿ ಏರ್ಪಡಿಸಿದರೆ ನಾವೆಲ್ಲರೂ ಕೈ ಜೋಡಿಸ್ಕೊಂಡು ಇದರಲ್ಲಿ ಮುಂದುವರಿಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯ. ನಮ್ಮ ಸೆಷನ್ ಅಲ್ಲಿ ನಮ್ಗೆ ಇನ್ನೂ ನೆನಪಿದೆ, ಮೊದಲನೇ ಒಂದು ಸೆಷನ್ ರಾಷ್ಟ್ರಪತಿಗಳು ತಮ್ಮ ಅಡ್ರೆಸ್ ಅನ್ನು ಕೊಡ್ತಾರೆ. ಆವಾಗ ಪ್ರತಿಕ್ರಿಯೆ ಕೊಡುವಾಗ ವಿರೋಧ ಪಕ್ಷದ ಒಬ್ಬರು ನಾಯಕರು ಏನ್ ಹೇಳ್ತಾರೆ ಅಂದ್ರೆ, ನೀವು ಕಾಯ್ತಾ ಇರಿ, ಮುಂದೆ ಈಗಾಗಲೇ ನೀವು ಒಂದು ರೀತಿ ಅಸಮತೋಲಿತ ಒಂದು ಹೊಂದಾಣಿಕೆ ಇದೆ ನಿಮ್ದಲ್ಲಿ, ನೀವು ಕಾಯ್ತಾ ಇರಿ ಅಂತ. ಏನೋ ಡೆಲ್ಲಿ ಎಲೆಕ್ಷನ್ ಆಗ್ಲಿ, ಹರಿಯಾಣ ಎಲೆಕ್ಷನ್ ಆಗ್ಲಿ, ಮಹಾರಾಷ್ಟ್ರ ಎಲೆಕ್ಷನ್ ಆಗ್ಲಿ ಅಂತ. ಈಗ ಹರಿಯಾಣ ಆಗಿದೆ, ಮಹಾರಾಷ್ಟ್ರನೂ ಆಗಿದೆ, ಡೆಲ್ಲಿನೂ ಕೂಡ ಆಗಿದೆ. ಎಲ್ಲರೂ ಕೂಡ ನೋಡಿದ್ದಾರೆ ಯಾವ ರೀತಿ ಫಲಿತಾಂಶವನ್ನು ಬಂದಿದೆ. ಅಲ್ಲಿ ಬರೀ ಕರ್ನಾಟಕ ಇವತ್ತು ಬಾಕಿ ಇದೆ. ಆ ಭವಿಷ್ಯದಲ್ಲಿ ಏನು ನಾವು ಕರ್ನಾಟಕದಲ್ಲೂ ಸಹ ಇಲ್ಲಿ ಚುನಾವಣೆ ಬಂದಿರೋ ಸಮಯದಲ್ಲಿ ನಾವೆಲ್ಲರಿಗೂ ಅವ್ರಿಗೆ ಉತ್ತರ ಕೊಡುವಂತ ಕೆಲಸ ಮಾಡೋಣ. ಇಡೀ ಕರ್ನಾಟಕದಲ್ಲಿ ಕಮಲವನ್ನು ಅರಳುವಂತದ್ದು ಏನು ಕೆಲಸ ಮಾಡಬೇಕಾಗಿದೆ, ನಾವೆಲ್ಲರೂ ಕೈ ಜೋಡಿಸ್ಕೊಂಡು ಮಾಡೋಣ ಅಂತ ಹೇಳ್ತಾ, ಇಲ್ಲಿ ನಮ್ಮ ಕಾರ್ಯಕರ್ತರು ಬೆಳಗ್ಗೆಯಿಂದ ಬಂದು ಒಂದು ದೊಡ್ಡ ಮಾರ್ಚು ಇಡೀ ಬಿಸಿಲಲ್ಲಿ
ಬಂದಿದ್ರು. ನಾವು ಇದೇ ಸಮಯ ಹೋದ ವರ್ಷ ನಾವು ಎಲೆಕ್ಷನ್ಗೋಸ್ಕರ ಇಲ್ಲಿ ದುಡಿತಾ ಇದ್ದೀವಿ. ಆದ್ರೆ ನಮ್ಮ ಹೋರಾಟ ನಿರಂತರ, ಎಲೆಕ್ಷನ್ ಇರಲಿ ಇಲ್ಲದೇ ಇರಲಿ, ರಾಜ್ಯದ ಹಿತಕ್ಕಾಗಿ ನಾವೆಲ್ಲರೂ ಕೆಲಸ ಮಾಡುವಂಥದ್ದು ನಮ್ಮ ಪಕ್ಷದಲ್ಲಿ ಯಾವತ್ತೂ ನಾವು ಸಿದ್ಧ ಇದ್ದೀವಿ ಮತ್ತು ಕೆಲಸವನ್ನು ಮಾಡ್ತಾ ಇರ್ತೀವಿ. ಆ ಎಲೆಕ್ಷನ್ ಅಲ್ಲೂ ಕೂಡ ನಾವು ವಿಜಯವನ್ನು ನೋಡಿದ್ವಿ. ಇದೇ ರೀತಿ ನಾವು ಸಹ ಮುಂದೆನೂ ಕೂಡ ಆ ವಿಜಯವನ್ನು ನೋಡ್ತೀವಿ ಅಂತ ಹೇಳ್ತಾ ನಮ್ಮ ಕಾರ್ಯಕರ್ತರಿಗೆ ಮತ್ತೊಮ್ಮೆ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ, ವಂದನೆಗಳನ್ನು ಸಲ್ಲಿಸುತ್ತೇನೆ. ಇಲ್ಲಿ ಉಪಸ್ಥಿತರಿರುವ ಎಲ್ಲ ವರಿಷ್ಠ